ಕೋಲಾರ ಜಿಲ್ಲೆಯ ಟೇಕಲ್ನಲ್ಲಿ ಲೆವೆಲ್ ಕ್ರಾಸಿಂಗ್ 120ರ ಬದಲಿಗೆ ರಸ್ತೆ ಮೇಲ್ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು. ಈ ವೇಳೆ ಸಂಸದ ಮಲ್ಲೇಶ್ ಬಾಬು, ಶಾಸಕರಾದ ನಂಜೇಗೌಡ, ರೂಪಾ ಶಶಿಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ವಿ ಸೋಮಣ್ಣ, ಮಾರಿಕುಪ್ಪಂ ಹೊಸ ರೈಲು ಮಾರ್ಗ 24 ಕಿಲೋಮೀಟರ್ ಉದ್ದವನ್ನ 297 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. ಈ ಯೋಜನೆಯನ್ನ 2027ಕ್ಕೆ ಪೂರ್ಣಗೊಳಿಸುವ ಉದ್ದೇಶ ಹೊಂದಲಾಗಿದೆ. ಇದರ ಜೊತೆಗೆ ವೈಟ್ಫೀಲ್ಡ್ ಕೋಲಾರ ಹೊಸ ಮಾರ್ಗವನ್ನ 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಮಲ್ಲೇಶ್ ಬಾಬುರವರು ಜಿಲ್ಲೆಗೆ ಆಗಬೇಕಾಗಿರುವ ರೈಲ್ವೆ ಕೆಲಸಗಳನ್ನ ಶೀಘ್ರದಲ್ಲಿ ಮಾಡಿಕೊಡುವಂತೆ ಮನವಿ ಮಾಡಿದರು. ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಸ್ವಾಗತವನ್ನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದು ದಿನ ಅಂತ 2027ಕ್ಕೆ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ವೈಟ್ಫೀಲ್ಡ್ ಕೋಲಾರ ಹೊಸ ಲೈನ್ 52.9 ಕಿಲೋಮೀಟ್ರು 350 ಕೋಟಿ ರೂಪಾಯಿ ಯೋಜನೆ. ಇದು ಕೂಡ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 50-50 ಇತ್ತು. ಅವ್ರು ಹೇಳ್ತಾರೆ ನಮ್ಮ ಕೈಲಿ ಆಗೋದಿಲ್ಲ, ನೀವು ಮಾಡಬೇಡಿ ಅಂತಾರೆ. ಭೇದ ಮಾಡ್ಕೊಬೇಡಿ ಗೌಡ್ರೆ. ಅದಕ್ಕೆ ನಾನೇನು ಯೋಚನೆ ಮಾಡಿದ್ದೀನಿ, ನಮ್ಮ ಅಪರಾಣ ಯೋಜನೆ ಹಂಗೆ ಇರ್ತದೆ ಪುಸ್ತಕದಲ್ಲಿ, ಅದಾಗೋದು ಬೇಡ ಅಂತ ಹೇಳಿ ಮಲ್ಲೇಶ್ ಬಾಬು ಕರ್ಕೊಂಡು ನೀವು ಬನ್ನಿ, ನಮ್ಮ ಮಂತ್ರಿಗಳ ಹತ್ರ, ರಾಷ್ಟ್ರದ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಅನ್ನೋದನ್ನು ನನಗೆ ಇವತ್ತು ನಮ್ಮ DRM ಸಾಹೇಬರು ಮನವರಿಕೆ ಮಾಡಿದರೆ ಈ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ನಿಮಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಅಫಿಷಿಯಲ್ಸ್ ಮಾತಾಡುವಾಗ ಸುಮಾರು 5-6 ತಿಂಗಳಾಗುತ್ತೆ ಪ್ಲ್ಯಾನ್ ಸ್ಯಾಂಕ್ಷನ್ ಆಗೋದು, DC ಸಾಹೇಬರು ಅದನ್ನು NOC ಕೊಡೋದು, ಮತ್ತು ಸ್ಟೇಟ್ ಗೌರ್ಮೆಂಟು NOC ಕೊಡೋಷ್ಟೊತ್ತಿಗೆ 6-7 ತಿಂಗಳಾಗುತ್ತೆ ಅಂತೀನಿ. ದಯವಿಟ್ಟು ನಿಮ್ಮನ್ನೊಂದು ಕೇಳ್ಕೊಳ್ತೀನಿ ಅಣ್ಣ, ಅದನ್ನು ಸ್ವಲ್ಪ 2-3 ತಿಂಗಳಲ್ಲೇ ಅದನ್ನು ರೆಡಿ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.